ಗೊತ್ತು ಇದ್ರದ್ದು ಆಪರೇಟರ್ ಬಂದ್ಬಿಟ್ಟು ಇಲ್ಲೇ ಸರ್ ಕಡಿಮೆ ಜಾಸ್ತಿ ಮಾಡ್ಕೊಳ್ಳೋದಿರುತ್ತೆ ಎಲ್ಲ ಸಿಂಗಲ್. AC ಬಂದ್ಬಿಟ್ಟು ಸರ್ ಇಲ್ಲೇನು ಸೆಟ್ ಮಾಡ್ತೀವಲ್ಲ ಇದ್ರಲ್ಲಿ ಬಂದ್ಬಿಟ್ಟು ನಾರ್ಮಲ್ ಮೀಡಿಯಂ ರೇಂಜಿಗೆ ನಿಮ್ಗೆ AC ಇತ್ತು ಅಂದ್ರೆ ಫುಲ್ ಕೂಲ್ ಆಗುತ್ತೆ ನಿಮಗೆ, ಬಟ್ ಆಪರೇಷನ್ಸ್ ಇರೋದಿಲ್ಲ ಈ ಕಡೆ. ಓಕೆ. ಆಮೇಲೆ ನಿಮಗೆ ಸ್ಟೇರಿಂಗಿಗೆ ಬರೋದಾದ್ರೆ ನಿಮಗೆ ಆಡಿಯೋ ಕಂಟ್ರೋಲ್ಸ್ ಆಫ್ ಮಾಡಲಾ AC-ನ ಅಥವಾ ಇದೆಯಲ್ಲ ಜಾಸ್ತಿ ಮಾಡ್ಕೋಬೇಕು. ಇದ್ರಲ್ಲಿ ಕೂಡ ನಿಮ್ಗೆ ಅರ್ಥ ಹೋಗ್ಬೇಕು ಸರ್. ಮತ್ತು ನಿಮಗೆ ಇದು ಬಂದ್ಬಿಟ್ಟು ಏನು ಅಂತಂದರೆ ಆಡಿಯೋ ಕಂಟ್ರೋಲ್ ಅಂತ ಹೇಳಿ ನಿಮ್ಮ ಲೆಫ್ಟ್ ಸೈಡ್ ಏನಿದೆ. ಓವರಾಲ್ ನೀವೇನಂತಂದರೆ ಮ್ಯೂಸಿಕ್ ಹಾಕಿದರೆ ನೀವೇನು ಆಡಿಯೋ ಜಾಸ್ತಿ ಮಾಡ್ತಾ ಹೋಗ್ಬೋದು, ಇಲ್ಲಾಂದರೆ ಕಡಿಮೆ ಮಾಡ್ತಾ ಹೋಗ್ಬೋದು. ಮತ್ತು ಇದ್ರ ಮುಖಾಂತರ ನೀವು ಸೋರ್ಸ್ ಚೇಂಜ್ ಮಾಡ್ಕೋಬೋದು. ಸೋರ್ಸಸ್ ಅಂದರೆ ಏನು ಇಲ್ಲಿದೆ ನೋಡಿ ಸರ್, ಇಲ್ಲಿ ಆಪ್ಷನ್ಸ್ ಏನು ಬರುತ್ತಲ್ಲ ಅದನ್ನು ಒಂದೊಂದು ಚೇಂಜ್ ಮಾಡ್ತಾ ಹೋಗ್ಬೋದು. ಆಪಲ್ ಕಾರ್ಪ್ಲೇ ಇರುತ್ತೆ ನಿಮಗೆ. ಇದು ಬಂದ್ಬಿಟ್ಟು FM ಸೆಲೆಕ್ಟ್ ಆಗಿದೆ. ಮಿನಿಮಮ್ ಇದ್ರ ಮುಖಾಂತರ ನೀವು ಸೋರ್ಸು ರೆಡ್ ಮ್ಯೂಸಿಕ್ ಇರುತ್ತೆ. ಮ್ಯೂಸಿಕಲ್ಲಿ ಬೇಕಿತ್ತು ನೀವು ಆಪ್ಷನ್ ಅಂದರೆ ಬ್ಲೂಟೂತ್ ಸೆಟ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಫೋನ್ ಆಪ್ಷನ್, ಇದು ಕೂಡ ನಿಮಗೆ ಬ್ಲೂಟೂತ್ ಮುಖಾಂತರನೇ ಇದ್ದಾವೆ. ಆಂಡ್ರಾಯ್ಡ್ ಆಟೋ ಬಂದ್ಬಿಟ್ಟು ಅಂದರೆ ಲೊಕೇಶನ್ ಆಗಿರ್ಬೋದು, ವಾಟ್ಸಪ್ ಆಗಿರ್ಬೋದು, ಅಥವಾ ಮ್ಯಾಪ್ಸ್ ಆಗಿರ್ಬೋದು, ನಿಮ್ಮ ಮೊಬೈಲ್ಗೆ ಕನೆಕ್ಟ್ ಆಗುತ್ತೆ. ಅದು ಯಾವ ರೀತಿ ಕನೆಕ್ಟ್ ಮಾಡ್ಬೋದು? ಬ್ಲೂಟೂತ್ ಮುಖಾಂತರ ಸರ್ ನಿಮಗೆ. ಆಮೇಲೆ ನಿಮಗೆ ಆಪಲ್ ಕಾರ್ಪ್ಲೇ ಅಂತ ಬರುತ್ತೆ. ಅಂದರೆ ಆಪಲ್ ಮೊಬೈಲ್ ಯೂಸ್ ಮಾಡ್ತಾ ಇದ್ದೀರ ಅಂತಂದರೆ ನಿಮಗೆ ಆಪಲ್ಗೆಲ್ಲ ನಿಮಗೆ ಕನೆಕ್ಟಿವಿಟಿ ಇದಾಗ್ತಾ ಹೋಗುತ್ತೆ ನಿಮಗೆ. ಮೋರ್ ದೆನ್ ದಟ್ ಸರ್, ಅದು ಬಂದ್ಬಿಟ್ಟು ನಿಮಗೆ ಕ್ರೂಸ್ ಕಂಟ್ರೋಲ್ ಅಂತ ಇರುತ್ತೆ. ಕ್ರೂಸ್ ಕಂಟ್ರೋಲ್ ಅಂದರೆ ಲೈಕ್ ನೀವು ಯಾವ್ದಾರು ಹೈವೇಸಲ್ಲಿ ಟ್ರಾವೆಲ್ ಮಾಡ್ತಾ ಇರ್ತೀರಾ, ಆ ಟೈಮಲ್ಲಿ ನೀವು ಇದನ್ನು ಆ್ಯಕ್ಟಿವೇಟ್ ಮಾಡಿಕೊಂಡ್ರೆ ಏನಂತ ಒಂದು ಕಾನ್ಸ್ಟೆಂಟ್ ಸ್ಪೀಡಲ್ಲಿ ಹೋಗ್ತಾ ಇರುತ್ತೆ ನಿಮಗೆ. ಸೊ ದಟ್ ನಿಮ್ಗೆ ಏನಾಗುತ್ತೆ, ಕಂಫರ್ಟಬಲ್ ಡ್ರೈವಿಂಗ್ಗೆ ಹೆಲ್ಪ್ ಆಗುತ್ತೆ ಸರ್. ಮತ್ತು ಇದ್ರ ಮುಖ ಇದು ಡಿಜಿಟಲ್ ಕ್ಲಸ್ಟರ್ ಆಗಿರ್ತದೆ ನಿಮಗೆ. ನೀವು ಇದ್ರ ಏನು ಆಪ್ಷನ್ ಇರುತ್ತಲ್ಲ, ಇದು ಮೆನು ಆಪ್ಷನ್ಸ್ ಥರ ನಿಮಗೆ ನ್ಯಾವಿಗೇಷನ್ ಆಪ್ಷನ್ ಇರುತ್ತೆ. ನೆಕ್ಸ್ಟು ಡಿಸ್ಪ್ಲೇ ಲೇಔಟ್ ಅಂತ ಬರುತ್ತೆ. ಆಮೇಲೆ ನಿಮಗೆ ಸೆಟ್ಟಿಂಗ್ಸ್ ಆಪ್ಷನ್ ಇರುತ್ತೆ. ಮತ್ತು ಅಲರ್ಟ್ ಇಷ್ಟೇ ಬಂದಿರುತ್ತೆ. ನಿಮಗೆ ಏನೋ ಅಲರ್ಟ್ಸ್ ಇದ್ರೆ ನೀವು ಬೇಕಿದ್ರೆ ಇದ್ರ ಮುಖಾಂತರ ಏನು ಅಲರ್ಟ್ಸ್ ತೋರಿಸ್ತಾ ಇದ್ದರೆ ಇಲ್ಲಿ ನೋಡ್ಬೋದು. ಸದ್ಯಕ್ಕೇನು ಅಲರ್ಟ್ಸ್ಗಳೇನೂ ಇಲ್ಲ. ಸೊ ದಟ್ ನೋ ವಾರ್ನಿಂಗ್ಸ್ ಅವೈಲಬಲ್ ಅಂತ ಬರ್ತಾ ಇದೆ. ಬ್ಯಾಕ್ ಅಂತಂದ್ರೆ ಪುನಃ ನೀವು ಇದಕ್ಕೆ ಬರಬೇಕಾಗ್ತದೆ. ಬ್ಯಾಕ್ ಇದೇನು? ಹಾಂ, ಇದು 1 ಸೆಕೆಂಡ್ ಸರ್ ಹೇಳ್ತೀನಿ ಸರ್. ಇದು ಬಂದ್ಬಿಟ್ಟು ನಿಮಗೆ ಫೇವ್ರೇಟ್ಸ್ ಅಂತ ಹೇಳ್ಬಿಟ್ಟು ಸೆಟ್ ಫೇವ್ರೇಟ್ಸ್ ಅಂತ ಇರುತ್ತೆ ಅಷ್ಟೇ ಸರ್. ಅಂದರೆ ಬ್ಯಾಟ್ರಿನಾ ಇದು? ಯಾವುದು? ಇದು ಹೌದು ಸರ್, ಬ್ಯಾಟ್ರಿ ಇನ್ಫಾರ್ಮೇಷನ್ ಸರ್. 37% ಇದೆ. ಅಂದರೆ ಎಷ್ಟು ಒಂದು ಫುಲ್ ಪರ್ಸೆಂಟ್ ಅಂದರೆ ಎಷ್ಟು ಕಿಲೋಮೀಟರ್ ಹೋಗುತ್ತೆ ಒಬ್ಬ ಅಂದರೆ? ಸರ್ ಒಂದು ಸಿಂಗಲ್ ಚಾರ್ಜಿಗೆ ನಿಮಗೆ ಆಲ್ಮೋಸ್ಟ್ 410 ಕಂಪ್ನಿ ಕಡೆಯಿಂದ ಕೊಟ್ಟು ಮಾಡಿದ್ದಾರೆ. ಕಸ್ಟಮರ್ ರಿವ್ಯೂ ಎಲ್ಲ 375 ಬರ್ತಾ ಇದೆ ಸರ್. ಕಸ್ಟಮರ್ 375 ಬರ್ತಾ ಇದೆ, ಸಿಂಗಲ್ ಚಾರ್ಜಿಗೆ ಬರ್ತಾ ಇದೆ ನಿಮಗೆ ಸರ್. ಮತ್ತು ಇದರಲ್ಲಿ ಪೆಟ್ರೋಲ್ ಬಂಕಲ್ಲಿ ಚಾರ್ಜಿಂಗ್ ಮಾಡಬೇಕಾ ಮನೆಯಲ್ಲಿ ನಡೆಯುತ್ತೆ ಸರ್? ನಮ್ಮ ಕಡೆಯಿಂದ ಏನಂತಂದರೆ ಹೋಮ್ ಇನ್ಸ್ಟಾಲೇಷನ್ ಒಂದು ಕೊಟ್ಟಿರ್ತೀವಿ. ಆಮೇಲೆ ಒಂದು ಪೋರ್ಟೇಬಲ್ ಚಾರ್ಜರ್ ಕೂಡ ಬಂದಿರುತ್ತೆ ನಿಮಗೆ. ಸೊ ದಟ್ ನೀವೆಲ್ಲ ಹೋಗ್ತಾರೆ ಕ್ಯಾರಿ ಮಾಡ್ಕೊಂಡಾದ್ರೂ ಹೋಗ್ಬಿಟ್ಟು ಪಾಯಿಂಟಲ್ಲಿ ಪ್ಲಗ್ ಪಾಯಿಂಟಲ್ಲಿ ಚಾರ್ಜ್ ಮಾಡ್ಕೋಬೋದು. ಹೋಮ್ ಇನ್ಸ್ಟಾಲೇಷನ್ ಹೋಮಲ್ಲಿ ಮಾಡ್ಕೋಬೋದು ನೀವು. ಮತ್ತು ಹೊರಗಡೆ ಮಾಡಿಸ್ತೀರಾ ಅಂತಂತಂದ್ರೆ ಕೂಡ ಸ್ಟೇಷನ್ಸ್ ಇರುತ್ತಲ್ಲ, EV ಸ್ಟೇಷನ್ಸ್, ಅಲ್ಲೂ ಕೂಡ ನೀವು ಮಾಡಿಸ್ಕೋಬೋದು ಸರ್. EV ಸ್ಟೇಷನ್ಸು ಮತ್ತು ಇರುತ್ತೆ ಹೋಮಲ್ಲಿ, ಮನೇಲಿರುತ್ತೆ. ಇಲ್ಲ ಹೋದರೆ ನೀವು ಬೇಕಾದ್ರೆ ಹೋಟೆಲ್ಸಲ್ಲಿ ಕೂಡ ಇವು ಪಾಯಿಂಟ್ ಇಟ್ಟಿರ್ತಾರೆ ನಿಮಗೆ, ಅಲ್ಲೂ ಕೂಡ ನೀವು ಚಾರ್ಜ್ ಮಾಡ್ಕೋಬೋದು. ಇಷ್ಟು ನಿಮ್ಗೆ ಏನು ಅಂತಂದರೆ ಇದು ಮೋಟರ್ ವೈಸ್. ಫರ್ದರ್ ಗೋಯಿಂಗ್ ನಿಮ್ಗೆ ಏನೋ ಇದು ನೋಡೋದಾದ್ರೆ ಈಗ ಸನ್ ಗ್ಲಾಸ್ ಹೋಲ್ಡರ್ಸ್ ಇರುತ್ತೆ. ಸನ್ ಗ್ಲಾಸ್ ಇಟ್ಕೊಳ್ಳೋಕ್ಕೋಸ್ಕರ ಗ್ಲಾಸಸ್ ಇಟ್ಕೊಳ್ಳೋಕ್ಕೆ ನಿಮಗೆ ಹೆಲ್ಪ್ಫುಲ್ ಇರುತ್ತೆ ನಿಮಗೆ. ಇಲ್ಲಿ ಯಾವ ಇದು ಕಡೆ ಯಾವ ರೀತಿ ಸರ್? 1 ಸೆಕೆಂಡ್ ಸರ್. ಯಾವತ್ತೂ ಟ್ರೈ ಮಾಡಿಲ್ಲ ಇಷ್ಟು. ಮತ್ತು ನಿಮಗೆ ಸನ್ರೂಫ್ ಅವೈಲಬಲ್ ಇರುತ್ತೆ, ಸಿಂಗಲ್ ಟಚ್. ನಾವು ಆಫ್ ಮಾಡ್ಕೊಂಡಿರ್ತೀವಿ, ಸಿಂಗಲ್ ಟಚ್ಚಿಗೆ ಹಾಕಿದ್ರೆ ಕ್ಲೋಸ್ ಆಗುತ್ತೆ ನಿಮಗೆ. ಯಾವುದೇ ಕಾರಣಕ್ಕೂ ನಿಮ್ಗೆ ಲಾಕ್ ಬೇಕು ಸೋರೋದಿಲ್ಲ, ಬಟ್ ಲಾಕ್ ಕರೆಕ್ಟಾಗಿ ನಾವು ಮಾಡಿರ್ಬೇಕು ಅದನ್ನು ಅಷ್ಟೇ. ಮತ್ತು ನಿಮಗೆ ಆಂಟಿ ಪಿಂಚ್ ಇರುತ್ತೆ. ಅಂದರೆ ಇದೇನು ಸರ್, ಇದು ಬಂದ್ಬಿಟ್ಟು ಜಸ್ಟ್ ಸೆಂಟರ್ನ ವೆಂಟಿಲೇಷನ್ ಸ್ವಲ್ಪ ಬೇಕು ಅನ್ನೋದು ಕೂಡ ನೀವು ಈ ಥರ ಮಾಡ್ಕೋಬೋದು. ಬಟ್ ಈ ಥರ ಬಿಟ್ಟರೆ ಹೇಳ್ತಿದ್ರಲ್ಲ ನೀರು ಬರುತ್ತೆ ಅಂತ, ಈ ಥರ ಮಾಡಿದ್ರೆ ನೀರು ಬರುತ್ತೆ. ಇಷ್ಟಕ್ಕೆ ಬೆಲ್ಲ ಬಿಟ್ಟರೆ ಇದು ಲಾಕ್ ಆಗಿರುತ್ತೆ, ಇಷ್ಟು ಮಾತ್ರ ಎತ್ತಿರ್ತೀವಿ ನಾವು ನೋಡಿ. ಈ ಥರ ಬಿಟ್ಟರೆ ನೀರಲಿಕ್ಕೆ ಇದು ಓಪನ್ ಮಾಡೋಕಂದ್ರೆ, ಇದನ್ನು ಓಪನ್ ಮಾಡ್ಬೇಕಂದ್ರೆ ಎಸ್ ಸರ್.
ಇದು ಸ್ಮಾಲ್ ವೆಂಟಿಲೇಷನ್ ಅಷ್ಟೇ. ಸ್ಮಾಲ್ ವೆಂಟಿಲೇಷನ್ ಆ್ಯಕ್ಚುಲಿ ಆ ಥರ ಎಲ್ಲ ಏನು ಅಂದರೆ ಜಸ್ಟ್ ನಮಗೊಂದು ಇದಕ್ಕೋಸ್ಕರ ಸರ್ ಜಸ್ಟ್ ಚೆನ್ನಾಗಿದೆ. ಮತ್ತು ನಿಮಗೆ ಸರ್ ಒಂದು ಸೆಕೆಂಡ್ ಇನ್ನೊಂದು ಫೀಚರ್ ಸೆನ್ಸರ್ ಅದು ಕರೆಕ್ಟಾಗಿ ಈ ಲೆವೆಲಲ್ಲಿ ಇಟ್ಕೊಡ್ರಿ ತಿಳಿಸ್ಕೊಂಡು ಅದು ಹಿಂದ್ಗಡೆ ಕಳಿಸ್ಕೊಂಡು ಹರ್ಟ್ ಮಾಡೋದಿಲ್ಲ. ಓಕೆ. ಇದು ಏನು ವಾಟರ್ ಏನಾರ ಬಿದ್ದರೆ ಆಟೋಮೆಟಿಕ್ಕಾಗಿ ಕ್ಲೋಸ್ ಆಗುತ್ತೆ. ಈಗ ಮಳೆ ಬರ್ತಿದೆ. ಓಕೆ ಕ್ಲೋಸ್ ಮಾಡ್ಕೊಂಡ್ರೆ ಓಕೆ. ಸೊ ಮತ್ತೆ ಇಲ್ಲ ನೀರಾದರೂ ನೀರಾದರೂ ಏನೋ ಒಂದು ಸರ್ ಲೈಟ್ ಅಮೌಂಟಲ್ಲಿ ನಡೆಯುತ್ತೆ. ಬಟ್ ಎನಾಮರಸ್ ಆಗಾಯಿತು ಅಂತಂತಂದರೆ ಏನೋ ಫಾಲ್ಟ್ಸ್ ಇದ್ದೇ ಆಗುತ್ತೆ. ಲೈಕ್ ಮಾನ್ ಫಂಕ್ಷನ್ಸ್ ಆಗೇ ಆಗುತ್ತೆ. ನಮ್ಮ ವೆಹಿಕಲ್ ಅಂತಲ್ಲ, ಯಾವ ವೆಹಿಕಲ್ ಅಲ್ಲ ಸರ್ಟೈನ್ ಮಾತ್ರ ಇರುತ್ತೆ. ಅದ್ರ ಮೇಲೆ ಇದಾಯಿತು ಅಂತಂದರೆ ಇಟ್ಸ್ ಸ್ಮಾಲ್ ಫಂಕ್ಷನ್ಸ್ ಆಗೇ ಆಗುತ್ತೆ. ಸರ್ ಇದು ಬಂದ್ಬಿಟ್ಟು ಕ್ರೂಸ್ ಕಂಟ್ರೋಲು. ಇದನ್ನೇನಂತ ನೀವು ಪ್ರೆಸ್ ಮಾಡಿ ಸೆಟ್ ಮಾಡಿಕೊಂಡ್ರೆ ಅಂದರೆ ಒಂದು 50 ಕಿಲೋಮೀಟರ್ 60 ಕಿಲೋಮೀಟರ್ ಸೆಟ್ ಮಾಡಿದ್ರೆ ಆ ಸ್ಪೀಡಲ್ಲೇ ಹೋಗ್ತಾ ಇರುತ್ತೆ. ಬ್ರೇಕ್ ಪ್ರೆಸ್ ಮಾಡಿದಾಗ ಏನಾಗುತ್ತೆ ನಿಮಗೆ ಕಟ್ ಆಫ್ ಆಗುತ್ತೆ ಕ್ರೂಸ್ ಕಂಟ್ರೋಲು. ಮತ್ತು ರೆಸ್ಯೂಮ್ ಒತ್ತಿರ ಇದನ್ನು ಪ್ರೆಸ್ ಮಾಡಿದ್ರೆ ನಿಮಗೆ ಸ್ಟಾರ್ಟ್ ಆಗುತ್ತೆ. ಹೆಂಗೆ ಸರ್ ಸೆಟ್ ಮಾಡೋದು ಕ್ರೂಸ್ ಕಂಟ್ರೋಲ್? ಸರ್ ಅಂದರೆ ಈಗ ಸ್ಪೀಡಲ್ಲಿ ಹೋಗ್ತಾರೆ ಅಂದರೆ ಈ ಒಂದು ಸ್ಟ್ಯಾಂಡಿಂಗ್ ಪೊಸಿಷನ್ ಏನಾಗಿಲ್ಲ ಇನಿಷಿಯಲಲ್ಲಿ, ಬಟ್ ಪ್ರೋಗ್ರೆಸ್ ರನ್ನಿಂಗಲ್ಲಿ ಇರಬೇಕು. ಅದು ಒಂದು 50 ಕಿಲೋಮೀಟರ್ 60 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತಾ ಇರಬೇಕಾದ್ರೆ ನೀವು ಸೆಟ್ ಮಾಡೋದು ಸರ್ ಕ್ರೂಸ್ ಕಂಟ್ರೋಲು. ಈಗ ಸೆಟ್ ಬಟನ್ ಓದಿದ್ರು ಕೂಡ ನಿಮಗೆ ಸೆಟ್ ಆಗುತ್ತೆ. ಲಾಕ್ ಮಾಡಬೇಕು ಅದನ್ನಷ್ಟೇ. ಇದು ಲಾಕಾ? ಲಾಕ್ ಇದು ಲಾಕ್ ಮಾಡಿದ್ರೆ ಲಾಕ್. ಮತ್ತೆ ರಿಸ್ಯೂಮ್ ಅಂದರೆ ಮತ್ತೆ ಅದೇ ಬ್ರೇಕ್ ಇದಾಗಿರುತ್ತಲ್ಲ, ಬ್ರೇಕ್ ಹೊಡೆದಾಗ ಏನಾದ್ರೆ ಕಟ್ ಆಗಿರುತ್ತೆ. ಮತ್ತೆ ನೀವು ರೆಸ್ಯೂಮ್ ಅಂತ ಹೊಡೆದ್ಬಿಟ್ಟು ನೆಕ್ಸ್ಟ್ ಸೆಟ್ ಮಾಡಿಕೊಂಡ್ರೆ ಆಯಿತು. ರೆಸ್ಯೂಮ್ ಮತ್ತೆ ಸೆಟ್ ಮಾಡ್ಕೊಳ್ಳಿ. ಇದು ಹೌದು ಸರ್. ಇದು ಬಂದ್ಬಿಟ್ಟು ವಾಲ್ಯೂಮ್ ಅಪ್ಪು ವಾಲ್ಯೂಮ್ ಡೌನ್ ಸರ್. ಮತ್ತು ನಿಮಗೆ ಸೋರ್ಸಸ್ಸು ಇದು ಬಂದ್ಬಿಟ್ಟು ಲೈಕ್ ಇದು ಮೊಬೈಲ್ ಪೇರ್ ಆಗಿರಬೇಕು. ಏನಾದರೂ ಕಮೆಂಟ್ಸ್ ಕೊಟ್ಟರೆ ಅದ್ರ ಮುಖಾಂತರ ವರ್ಕ್ ಆಗುತ್ತೆ. ಅಲೆಕ್ಸಾ ಸೈನ್ ಇನ್ ಆಗಬೇಕಿದೆ. ಯಾಕೆಂದ್ರೆ ನನ್ನ ಹತ್ರ ಆ್ಯಕ್ಸಸ್ ಇಲ್ಲ. ಸೈನ್ ಇನ್ ಆದರೆ ಅದ್ರ ಮುಖಾಂತರ ಅಲೆಕ್ಸಾ ಪ್ಲೇ ಮ್ಯೂಸಿಕ್ ಅಂತಂದರೆ ಮ್ಯೂಸಿಕ್ ಸೆಟ್ ಆಗ್ತಾವಲ್ಲ ಸರ್. ಇದು ಬೈಟ್ಸ್ ಇದು ಸ್ಪೇಸ್ ಇದು ಬೂಟು. ಒಂದು ಸೆಕೆಂಡು. ಸರ್ ನಿಮಗೆ ಬಿಟ್ಟು ಲೆಂತ್ ಬಂದು ನಿಮಗೆ 4200 mm ಇರುತ್ತೆ ನಿಮಗೆ. ಓಕೆ. ಯಾವ್ದು ಸರ್? ಇದು XUV ಫೋರ್ಡಬಲ್. ಓಕೆ. ಲೆಂತ್ ಬಂದು ನಿಮಗೆ 4200 mm ಇರುತ್ತೆ. ಬಿಡ್ತ್ ಬಂದು 1821 ಇರುತ್ತೆ ಬಿಡ್ತು. ಸೊ ದಟ್ ನಿಮಗೆ ಎನಾಮರಸ್ ಆಗಿರುತ್ತೆ. ಶೋಲ್ಡರ್ ಟು ಶೋಲ್ಡರ್ ಟಚ್ ಆಗದಂಗೆ ನಿಮಗೆ ಕಂಫರ್ಟೇಬಲ್ ಆಗಿ ಜರ್ನಿ ಮಾಡ್ಬೋದು ನಿಮಗೆ. ಮತ್ತು ಹೈಟ್ ಬಂದು ಕಾರಲ್ಲಿ ಕುತ್ಕೊಂಡು 1634 mm ಇರುತ್ತೆ. ಸೊ ದಟ್ ಒಳ್ಳೆ ಹೆಡ್ ರೂಮ್ ಸಿಗುತ್ತೆ ಸರ್ ನಿಮಗೆ. ಎಲ್ಲಿ ಸೀನಿಯರ್ 1634 mm ಇರುತ್ತೆ ನಿಮಗೆ. ಏನಂತಂದರೆ ಒಳ್ಳೆ ಹೈಟ್ ಸಿಗೋದನ್ನು ಸರ್ ನಿಮಗೆ ಹೆಡ್ ರೂಮ್ ಚೆನ್ನಾಗಿ ಸಿಗುತ್ತೆ. ಯಾವುದಾಗಲಿ ಒಂದು ಕಾರ್ ಅಂತಂತಂದಮೇಲೆ ಹೈಟ್ ಆಗಿರ್ಬೋದು, ಬಿಡ್ತೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಿಡ್ತು ಕ್ಲಮ್ಸಿ ಆಗಿದ್ದರೆ ಕುಂತ್ಕೊಂಡು ಹೋಗ್ಬೇಕಾದ್ರೆ ಕಂಫರ್ಟ್ ಇರೋದಿಲ್ಲ ನಿಮಗೆ. ಆಮೇಲೆ ನಿಮಗೆ ವೀಲ್ ಬೇಸ್ ಬಂದು 2600 mm ಇರುತ್ತೆ ಸರ್. ಓವರಾಲ್ ನಿಮಗೆ ಒಳ್ಳೆ ವೀಲ್ ಬೇಸ್ ಇದ್ದಾಗ ಇರುತ್ತೆ. ಲೆಗ್ ರೂಮ್ಸ್ ಕಂಫರ್ಟಬಲ್ ಆಗಿ ಸಿಗ್ತಾ ಹೋಗುತ್ತೆ. ಇದು ಬಂದ್ಬಿಟ್ಟು ಸರ್ ನಿಮಗೆ ಹೈಟು ಬಿಡ್ತು ಲೆಂತು ವೀಲ್ ಬೇಸ್ ಇರುತ್ತೆ. ಮತ್ತು ರೇರಲ್ಲಿ ನಿಮಗೆ ಆಮ್ರೆಸ್ಟ್ ಪ್ರೊವೈಡ್ ಇರುತ್ತೆ. ಓಕೆ. ಕಂಫರ್ಟಬಲ್ ಜರ್ನಿ ಕೂಡ ನಿಮಗೆ ಹೆಲ್ಪ್ಫುಲ್ ಆಗ್ತಾ ಹೋಗುತ್ತೆ. ಅದು ಇದು ಸರ್ AC ಕಂಟ್ರೋಲ್. ಅಂದರೆ ಬ್ಲೋಯರ್ ಇದು ಬರ್ತಾ ಇರುತ್ತಲ್ಲ, ಏನು ಆಫ್ ಮಾಡ್ಕೋಬೋದು. ಇಲ್ಲ ಮೀಡಿಯಮ್ ಇಟ್ಟು ನೋಡಿ ನಾನು ಸೆಟ್ ಮಾಡ್ತೀನಿ. ಅದನ್ನು ಆಫ್ ಆಗಿದೆ ಮದ್ದಿಗೆ ತೊಗೊಂಡ್ಬರ್ತೀನಿ ಆಫ್ನ. ಅದು ಟೈಪು ಅಂದರೆ AC ಫ್ಲೋಗೆ ಸರ್. ಕೆಲವ್ರಿಗೆ ಬೇಡ, ನಿನಗೆ ಆ ಕಡೆ ಬೇಕು ಆ ಕಡೆಗೆ ಇದು ಮಾಡ್ಕೊಂಡು ಈ ಕಡೆ ಬೇಡ. ಇದು ಸರ್ ಇದು ಸರ್ ಅದು ಡಿಮ್ ಇದು ಲೈಟ್ ಡಿಮ್ಸು ಹೆಡ್ ಲ್ಯಾಂಪ್ಸ್ ಸರ್. ಈಗ 3, 2, 1 ಈ ಥರ ಇಟ್ಕೋಬೋದು. ಸ್ಟೆಪ್ಸ್ಗಳಿರುತ್ತೆ ಅದರಲ್ಲೂ. ಇದು ಸರ್ ಅದು ಟ್ರಾಕ್ಷನ್ ಕಂಟ್ರೋಲ್ ಸರ್. ಅದು ಒಂದೇ ಒಂದು ಬಟನು. ಅದೇ ರೋಡ್ಗೆ ಮತ್ತು ವೆಹಿಕಲ್ಗೆ ಗ್ರಿಪ್ ಅದು.
ರೋಡು ಮತ್ತು ವೆಹಿಕಲ್ ಟೈರ್ ಇರ್ತಾರೆ, ಅದಕ್ಕೊಂದು ಗ್ರಿಪ್ಗೋಸ್ಕರ ಅದು ಮೇಂಟೈನ್ ಆಗುತ್ತೆ ಅಷ್ಟೇ, ಒಂದು ಸ್ಟೆಬಿಲಿಟಿ ಪರ್ಪಸ್ಗೋಸ್ಕರ. ಸರ್ ಆಲ್ ಫೋರ್ ಪವರ್ ವಿಂಡೋ ಅಂದರೆ ಸರ್ ಅದು ಬಂದ್ಬಿಟ್ಟು ಫೋಲ್ಡೇಬಲ್, ಒಂದು ಪ್ರೆಸ್ ಮಾಡಿ ಹಾಂ ವಿಂಡೋಸ್ ಲಾಕ್ ಆ ಕಡೆ ಮಾಡಿ ಹಿಂಗೆ ಕರೆಕ್ಟ್ ಐತೆ ಇದೆ. ಹಾಂ ಅಲ್ಲ ಮುಂದ್ಗಡೆ ಇದೆ, ಮುಂದ್ಗಡೆ ಆ ಕಡೆ ಪ್ರೆಸ್ ಮಾಡಿ ಕ್ಲೋಸ್. ಅರ್ಥ ಆಯ್ತು. ವಿ ಎಮ್ಸ್ ನಿಮಗೆ ಅಂದರೆ ಓವರ್ ವಿ ಎಮ್ಸ್ ಇರುತ್ತಲ್ಲ, ಅಂದರೆ ಮಿರರ್ಗಳು, ಅದು ನೀವು ಎಲೆಕ್ಟ್ರಿಕಲಿ ಆಪ್ರೇಟ್ ಮಾಡ್ಕೋಬೋದು ಅದನ್ನು. ಹೇಳಿ ಸರ್. ಅಂದರೆ ಒಂದು ಸೆಕೆಂಡ್ ಸರ್, ಕರ್ನಾಟಕ ಸ್ಟೇಟ್ ಸರಿ, ಇದು ಬರೋದು ನಿಮಗೆ ಆಟೋ ಇಟ್ಕೊಂಡ್ರೆ ಸೊ ದಟ್ ಮಳೆ ಬರ್ತಿರ್ಬೇಕಾದ್ರೆ ಅದಾಗದ ರೈನ್ ಸೆನ್ಸ್ ಆಗಿ ನಿಮಗೆ ವೈಪ್ ಮಾಡಿಕೊಡುತ್ತೆ. ಇದು ಆಫ್, ಇದು ಆಟೋ, ಇದು ಆನು. ಹೌದು ಹೌದು ಇದು ಆಟೋ ಸರ್. ಹೌದು ಬಟನ್ ಆಟೋ ಅಲ್ಲಿ ಇದ್ರೆ ನಿಮ್ಗೆ ಏನಾಗುತ್ತೆ, ಅದಾಗದೇ ವೈಪ್ ಆಗುತ್ತೆ. ಹಿಂದ್ಗಡೆ ಕೂಡ ನಿಮಗೆ ವಾಶ್ ಆ್ಯಂಡ್ ವೈಪರ್ ಇರುತ್ತೆ ನಿಮಗೆ. ಇದು ಸರ್ ಇದು ಬಂದ್ಬಿಟ್ಟು ಸರ್ ನಿಮಗೆ ವೈಪಿಂಗ್ ರೇರ್ ಸೈಡ್ಗೆ. ಮುಂದದ್ದು ಏನಾಯ್ತು ಮುಂದದ್ದು ಸರ್ ಆಗ್ತಾ ಇರೋದು ಇದು ಅಂದರೆ ಇದು ಇದ್ದದ್ದು ಯಾವ್ದು ಇಲ್ಲದ್ದು ಯಾವ್ದು ಮುಂದದ್ದು ಸರ್? ಒಂದು ಸರ್ ಒಳಗಡೆ ಬಂದ್ಬಿಟ್ಟು ಅಂದ್ರೆ ಸರ್ ನಿಮಗೆ ಓವರ್ ಆಲ್ ಲೆಂತ್ ಅಂದರೆ ಒಳಗಡೆ ಗೂಡ್ ಸ್ಪೇಸ್ ಇರುತ್ತೆ ನಿಮಗೆ. ಅಂದರೆ ಗೂಡ್ಸ್ ಇದ್ರು ಬಂದ್ಬಿಟ್ಟು ಸರ್ ನಿಮಗೆ 360 ಲೀಟರ್ಸ್ ಆಫ್ ಗೂಡ್ ಸ್ಪೇಸ್ ಇರುತ್ತೆ ನಿಮಗೆ. ಹಿಂದೆ ನೋಡ್ಬೋದಲ್ಲ, ಡಿಕ್ಕಿ ತೆಗಿಯೋ. ಇಲ್ಲ ಸರ್ ಇದೆ ಸರ್, ಇದೆ ಆನು. ಸ್ಕ್ರೀನ್ ಬಗ್ಗೆ ಬರೋದಿಲ್ಲ ಸರ್ ನಿಮಗೆ. ಇದು ಹೋಮ್ ಆಪ್ಷನ್ ನಿಮಗೆ. ಎಷ್ಟು ಇಂಚ್ ಸೆಂಟ್ರಲ್ ಲಾಕಿಂಗ್ ಟೈಪ್ ಇದು. ನಿಮ್ಗೆ ಓವರ್ ಆಲ್ ಅಲ್ಲೊಂದ್ಸಲಿ ಪ್ರೆಸ್ ಮಾಡಿದ್ರೆ ಓವರ್ ಆಲ್ ಇರುತ್ತೆ. 10.25 ಓಕೆ ಇದರಲ್ಲಿ ಇರುತ್ತೆ ನಿಮ್ಗೆ. ಇಷ್ಟು ಇಂಚಲ್ಲಿ ಬರುತ್ತೆ. ಓಕೆ ಓಕೆ ಈ ಇಂಚಲ್ಲಿ ನಿಮ್ಗೆ ಬಂದ್ಬಿಟ್ಟು ಡಿಸ್ಪ್ಲೇ ಪ್ರೆಸೆಂಟ್ ಆಗಿರುತ್ತೆ ನಿಮಗೆ. ನಿಮ್ಗೆ ಬಂದ್ಬಿಟ್ಟು ನಿಮಗೆ ಹೋಮ್ ಬಟನ್ ಬರೋದಾದ್ರೆ ನಿಮಗೆ ಫೋನ್ ಆಪ್ಷನ್ ಲೈಕ್ ಎಲ್ಲ ಬ್ಲೂಟೂತ್ ಮುಖಾಂತರ ಕನೆಕ್ಟ್ ಮಾಡ್ಕೋಬೋದು. ಎಸ್ ಸರ್. ಆಂಡ್ರಾಯ್ಡ್ ಆಟೋ, ಸೊ ದಟ್ ನಿಮಗೆ ಬ್ಲೂಟೂತ್ ಕನೆಕ್ಟಿವಿಟಿ ಮಾಡ್ಕೊಂಡ್ಮೇಲೆ ನಿಮ್ಗೊಂದು ಆಪ್ಷನ್ ಕರುತ್ತೆ ಆಂಡ್ರಾಯ್ಡ್ ಆಟೋ ಅಂತ ಹೇಳಿ, ಅದ್ರ ಮುಖಾಂತರ ಕೂಡ ನೀವು ಅಪ್ಲೈ ಮಾಡ್ಕೋಬೋದು. ಇದು ಆಪಲ್ ಕಾರ್ಪ್ಲೇ ಬಂದ್ಬಿಟ್ಟು ಏನು ಅಂತಂದರೆ ನಿಮಗೆ ಆಪಲ್ ಫೋನ್ಸ್ ಏನಿರುತ್ತೆ ಅದಕ್ಕೆ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಇದು ಬಂದ್ಬಿಟ್ಟು ಸ್ಟ್ಯಾಟಿಕ್ಸ್ ಅಂತ ಹೇಳಿ, ಇದು ನಿಮಗೆ ಎಷ್ಟು ಅಂದರೆ ಚಾರ್ಜಿಂಗ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸು ನಿಮಗೆ ಕೊಡ್ತಾ ಹೋಗುತ್ತೆ. ಬ್ಯಾಟ್ರಿ ಇದ್ರ ಬಗ್ಗೆ ಎಲ್ಲ ನಿಮಗೆ ಕೊಡ್ತಾ ಹೋಗುತ್ತೆ. ಹೌದು ಸರ್. ಇನ್ನು ಎಷ್ಟೇ ತೋಡುತ್ತೆ ಅಂತಂದ್ರೆ ಆದರೆ 39 ಮಿನಿಟ್ಸ್, ಎಷ್ಟು ಕಿಲೋಮೀಟರ್? 36 ಕಿಲೋಮೀಟರ್ ಪರ್ ಅವರ್ ಹೌದು ಸ್ಪೀಡ್ ಎನರ್ಜಿ ಹೋಗುತ್ತೆ. ಇಲ್ಲಿ ಎಷ್ಟು ಕಿಲೋಮೀಟರ್ ಹೋಗುತ್ತೆ ಅಂತ ತೋರಿಸ್ 96 1 ಅವರ್ ಇನ್ನು 96 ಕಿಲೋಮೀಟರ್ ಆಗುತ್ತೆ ಅಂತ ಹೇಳ್ಬೋದು ಸರ್. ಇದು ಸರ್ ಡಿವೈಸ್. ಇದು ಡ್ರೈವ್ ಸ್ಟ್ಯಾಟಿಕ್ಸ್ ಅಂತ ಹೇಳಿ, ಇದು ನೋಡಿದ್ದೀವಿ ಇವಾಗ ನಾವು ಜಸ್ಟು. ನ್ಯಾವಿಗೇಷನ್ನು ಇನ್ಬಿಲ್ಟ್ ನ್ಯಾವಿಗೇಷನ್ ಇರುತ್ತೆ ನಿಮಗೆ. ಮ್ಯಾಪ್ ಮೈ ಇಂಡಿಯಾ ಅಂತ ಹೇಳಿ ಫಾರ್ ಎಕ್ಸಾಂಪಲ್ ಈಗ ಮಹೇಂದ್ರ ಡೀಲರ್ಶಿಪ್ ಎಲ್ಲಿದೆ ಅಂತ ನೋಡ್ಬೋದು ನಾವು ಬೇಕಿದ್ರಲ್ಲೇ. ಫಾರ್ ಎಕ್ಸಾಂಪಲ್ ಸರ್ ಈಗ ಅದರ ಒಂದು ಅಡ್ರೆಸ್ ಟೈಪ್ ಮಾಡಿದ್ರೆ ನಮಗೆ ಇದಾಗುತ್ತೆ. ಇದಕ್ಕೆಲ್ಲ ಡಾಟಾ ಕನೆಕ್ಟ್ ಮಾಡಿದ್ರಾ ಸರ್? ಇನ್ಬಿಲ್ಟ್ ಇರುತ್ತೆ ನಿಮ್ಗೆ ಆಲ್ರೆಡಿ. ಅಂದರೆ ಒಳಗಡೆ ಆಲ್ರೆಡಿ ನಿಮ್ಗೆ ಇದಾಗಿರುತ್ತೆ ಸರ್ ಡಾಟಾ ಸೋರ್ಸ್ ಬಂದ್ಬಿಟ್ಟು. ಮ್ಯಾಪಿಂಗ್ ಮಾತ್ರ ಆಲ್ರೆಡಿ ನಿಮಗೆ ಇನ್ಬಿಲ್ಟ್ ಡಾಟಾ ಟೈಪ್ ಇರುತ್ತೆ ನಿಮಗೆ. ಅಂದರೆ ಅದು ಕರೆನ್ಸಿ ಹಾಕ್ಸಂಗಿಲ್ಲ? ಏನಿಲ್ಲ ಸರ್, ಕರೆನ್ಸಿ ಆ ಟೈಪೆಲ್ಲ ಏನಿರೋದಿಲ್ಲ. ಸುಮ್ಮನೆ ಡಾಟಾ ಬರ್ತಾನೆ ಇಲ್ಲ. ಹೌದು, ಡಾಟಾ ಇದೆ. ಚೆನ್ನಾಗಿ ಬಿಡಿ ಸರ್. ಮತ್ತು ನೀವು ಹೋಮ್ ಬಟನಿಗೆ ಬರ್ತೀವಿ ಅಂತಂದ್ರೆ ಅಪ್ಲಿಕೇಶನ್ಸ್ ಇರುತ್ತೆ ನಿಮಗೆ. ಲೈಕ್ ಏನಂದರೆ ಗ್ಯಾಲರಿ ಆಪ್ಷನ್ಸ್ ಇರುತ್ತೆ, ಡೌನ್ಲೋಡ್ ಮ್ಯಾನೇಜರು, ಒಂದು ಜಸ್ಟ್ ಡೇ ಅಲ್ಲೋ ಜಸ್ಟ್ ಡೇ ಅಲ್ಲ ಏನಾದರೂ ಇನ್ಫಾರ್ಮೇಷನ್ಸ್ ಬೇಕು ಅಂತಂದರೆ ಯಾವ್ದ್ರ ಬಗ್ಗೆ? ಕಾರ್ ಬಗ್ಗೆ. ಅಂದರೆ ಕಾರ್ ಬಗ್ಗೆ ಅನ್ನೋದಕ್ಕಿಂತ ನಿಮಗೆ ಇಲ್ಲಿ ಯಾರೋ ಲೋಕಲಲ್ಲಿ ಹೋಟೆಲ್ಸ್ ಬಗ್ಗೆ ಆಗಿರ್ಬೋದು. ಈಗ SSIT ಕ್ಯಾಪಸಿಟಿ ATM ಇಲ್ಲಿದೆ. ಎಮರ್ಜೆನ್ಸಿ ಸರ್ವಿಸಸ್ ಅಂತ ಓಡಿದ್ರೆ ನೋಡಿ, ಯಾವುದು ಆಂಬುಲೆನ್ಸ್ ಸರ್ವಿಸ್ ಬೇಕಾ, ಬ್ಲಡ್ ಬ್ಯಾಂಕ್ಸಾ, ಕಾರ್ಡಿಯೋಲಿಸ್ಟಾ, ಈ ಥರ ನಾವು ತೆಕ್ಕೊಳ್ತಾ ಹೋಗ್ಬೋದು. ATM ಎಲ್ಲ ಥರದಲ್ಲಿ ನಿಯರ್ ಬೈ ATMs ಯಾವುದು SBI 7 ಕಿಲೋಮೀಟರ್ಸು, ಆಮೇಲೆ ಯೂನಿಯನ್ ಬ್ಯಾಂಕ್ ಬಂದು 1.84 ಕಿಲೋಮೀಟರ್ಸ್ ಅಂತ ಯಾವ ಹತ್ರ ಕೆನರಾ ಬ್ಯಾಂಕ್ ಕಾಲ್ಟ್ಯಾಕ್ಸ್ ಸರ್ಕಲ್ ಹತ್ರ ನಿಮಗೆ ಅವೈಲೇಬಲ್ ಇದೆ. ಈ ಥರ ಒಂದು ರೇಡಿಯಸ್ ಇದ್ರ ಪಕ್ಕ ಇರುತ್ತೆ ನಿಮಗೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇಲ್ಲ ಸದಾಶಿವನಗರ ಮ್ಯಾಪ್ ಸೆಲೆಕ್ಟ್ ಮಾಡ್ಕೊಂತ ಇದು ಮಾಡ್ಬೋದು. ಇಷ್ಟು ಸರ್ ನಿಮಗೆ ಓವರಾಲ್ ಅಪ್ಲಿಕೇಶನ್ ನ್ಯಾವಿಗೇಷನ್ಸ್ ಬಗ್ಗೆ ಬರ್ತೀವಿ. ಮುಂದಕ್ಕೆ ಹೋಗಿ. ಚೇಂಜ್ ಇಲ್ಲ ಸರ್, ಬ್ಯಾಟ್ರಿ ಇದು ಮೋಟರ್ ಬ್ಯಾಟ್ರಿ ಸೋರ್ಸ್. ಗಾಡಿ ವಾಶ್ ಮಾಡೋದು ನೀರೆಲ್ಲ ಸಮಸ್ಯೆ. ವಾಶ್ ಮಾಡಂಗಿಲ್ಲ.
ಸಿಂಗಲ್ ಪರ್ಸನ್ ಹೋಗ್ತಾ ಇದ್ದೀವಿ, ಹಾಂ ಬಟ್ ಮಿಕ್ಕಿದೆಲ್ಲ ಏರ್ ಬ್ಯಾಗ್ ಅವಾಗ ಅವಶ್ಯಕತೆ ಇರೋದಿಲ್ಲ. Yes, sir. ಆ ಟೈಮಲ್ಲಿ ಬೇಕಾದ್ರೆ ನೀವು ಆಫ್ ಮಾಡ್ಬೋದು. ಏರ್ ಬ್ಯಾಗ್ ಆಫ್ ಆಯ್ತು ಈಗ. ಆಫ್ ಆಗಿದೆ ಅಂದರೆ ಡ್ರೈವರ್ ಸೀಟಿನ ಒಬ್ಬಂದು ಬಿಟ್ಟು ಮಿಕ್ಕಿದ್ದೆಲ್ಲ ನಿಮ್ಗೆ ಏನಾಗುತ್ತೆ ಆಫ್ ಆಗುತ್ತೆ. ಬಟ್ ಸೇಫರ್ ಸೈಡಿಗೆ ಅವಳು ಆನ್ ಮಾಡ್ಕೊಂಡೇ ಇರಿ. ಏನಂತಂದ್ರೆ ಒಂದು ಕಾಸ್ಟ್ ವೈಸ್ ಕಡಿಮೆ ಆಗುತ್ತೆ ಅನ್ನೋದು ಬಿಟ್ಟರೆ ಏನೋ ಪ್ರಾಬ್ಲಮ್ ಆದಾಗ, ಬಟ್ ಸ್ಟಿಲ್ ಏನಂತಂದ್ರೆ ಆನಲ್ಲಿರೋದು ಬೆಟರ್ಮೆಂಟ್ ಸೇಫ್ ಅಲ್ಲೇ ಇರುತ್ತೆ ನಿಮ್ಗೆ. ಎಸ್ ಗುಡ್ ಸ್ಪೇಸ್ ಆಗಿರುತ್ತೆ ನಿಮಗೆ. ಇದು ಬಂದ್ಬಿಟ್ಟು ಪೋರ್ಟೇಬಲ್ ಚಾರ್ಜರ್ ಇರುತ್ತೆ ಇದರಲ್ಲಿ. ಇದ್ರಲ್ಲಿ ಬಂದ್ಬಿಟ್ಟು ಇನ್ಸ್ಟಾಲೇಷನ್ ಚಾರ್ಜರ್. ಪೋರ್ಟೇಬಲ್ ಚಾರ್ಜರ್ ಅಂದರೆ ನೀವು ಯಾವ್ದಾದ್ರು ಹೋಟೆಲ್ ಅಂದರೆ ಹೊರಗಡೆ ಹೋಗ್ತಿರೋದು ನಿಮಗೆ ಅಲ್ಲೆಲ್ಲ ಕೂಡ ನಾವು ಇನ್ಸ್ಟಾಲೇಷನ್ನೇ ತೊಗೊಂಡು ಹೋಗೋಕ್ಕಾಗೋದಿಲ್ಲ ಮನೇಲಿ ಮಾಡಿರೋದು. ಸೊ ಅದಕ್ಕೆ ಕೇಬಲ್ ಇರುತ್ತೆ ಪ್ಲಗ್ ಟೈಪ್, ಅದನ್ನು ತೊಗೊಂಡು ಹೋಗ್ತೀರಾ ಲೊಕೇಶನ್ ಫಿಲ್ ಮಾಡಿ ಇದು ಪೋರ್ಟೇಬಲ್. ಅದು ಅಲ್ಲ ಸಾರಿ, ಇದು ಪೋರ್ಟೇಬಲ್ಲು. ಇದು ಬಂದ್ಬಿಟ್ಟು ಇನ್ಸ್ಟಾಲ್ ಮಾಡ್ಕೊಡೋದು ನಿಮ್ಮ ಮನೇಲಿ ಇನ್ಸ್ಟಾಲ್ ಮಾಡಿ. ಹೌದು. ಮತ್ತು ನಿಮಗೆ ಸ್ಪ್ಲಿಟ್ ಸೀಟ್ಸ್ ಬರುತ್ತೆ. ಅಂದರೆ ಇದು 40 ಇದು 60 ಅಂತಾರೆ, 60-40 ಸ್ಪ್ಲಿಟ್ ಸೀಟ್ಸ್. ಇದನ್ನು ನೀವು ಬರೀ ಏನಂತಂದರೆ 3 ಜನ ಹೋಗ್ತಿದ್ರೆ 2 ಸೀಟ್ನ ಮಡಚ್ಕೊಳ್ಳಿ, ಅಂದರೆ 2 ಸೀಟ್ ಇಲ್ಲ. ಬರೀ ನಾವೇನಂತ ಹೋಗ್ತಿರೋದೇ 3 ಜನ ಅಂತಂದ್ರೆ 4 ಜನ ಟೋಟಲ್ ಹೋಗ್ತೀವಿ. ಮಡ್ಸ್ಕೊಂಡು ಆ ಕಡೆ ಸ್ಪೇಸ್ ಉಳಿಯುತ್ತೆ. ಹೌದು, ಸ್ಪೇಸ್ ಗೂಡ್ಸ್ ಜಾಸ್ತಿ ಆಗುತ್ತೆ. ಹೌದು. ಎಸ್ ಸೊ ಪ್ರೈಸ್ ಹೇಳಿದ್ರದ್ದು ಎಂಟ್ರಿ ಲೆವೆಲ್ ಬಂದು 16,85,000 ಸ್ಟಾರ್ಟ್ ಆಗುತ್ತೆ. ಓಕೆ. ಆಮೇಲೆ ನಿಮಗೆ ಇನ್ನೊಂದು ವೇರಿಯಂಟ್ ಬರುತ್ತೆ EL ಅಂತ ಹೇಳ್ಬಿಟ್ಟು, EL Pro ಅಂತ ಹೇಳಿ. ಅದು ಬಂದ್ಬಿಟ್ಟು 34 ಕಿಲೋವ್ಯಾಟ್ಸ್ ಆದರೆ ನಿಮಗೆ 18,16,000 ಆಗುತ್ತೆ. ಅದೇ 39 ಕಿಲೋವ್ಯಾಟಿಗೆ ಬರ್ತೀರಾ ಅಂತಂದರೆ ನಿಮಗೆ 18,94,000 ಆಗುತ್ತೆ. ಆಮೇಲೆ ಇನ್ನೊಂದು ಬರುತ್ತೆ ಡ್ಯುಯಲ್ ಟೋನ್ ಅಂತ ಹೇಳಿ. ಫಂಕ್ಷನ್ಸ್ ಎಲ್ಲ ಸೇಮೇ ಇರುತ್ತೆ, ಬಟ್ ಕಲರ್ ಏನಾಗುತ್ತೆ ಬಾಡಿ ಕಲರ್ ಒಂದಿರುತ್ತೆ, ಇಂಟೀರಿಯರ್ ಕಲರ್ ಒಂದಿರುತ್ತೆ. ಅದಕ್ಕೆ ಬಂದ್ಬಿಟ್ಟು 90,50,000. ಇದೆಷ್ಟು? ಇದು ಬಂದು 18,94,000. ಇದು ಮಾರುತಿ 16 ಇಂಚಸ್. 205 ಬಂದ್ಬಿಟ್ಟು ಏನಂದ್ರೆ ನಿಮಗೆ ಓವರಾಲ್ ಬಿಡ್ತು 65 ಬಂದ್ಬಿಟ್ಟು ಆಸ್ಪೆಕ್ಟ್ ರೇಷಿಯೋ, 16 ಬಂದ್ಬಿಟ್ಟು ಡೈಮಂಡ್ ಕಟ್ ಅಲ್ಲ. ಎಷ್ಟು ರೇಡಿಯಸ್ ಇಷ್ಟು ಸರ್. ಅಲೋ ಇದು ಟಾಪ್ ಎಂಡು ಮಿಡ್ ಎಂಡಿಗೆ ಎಲ್ಲ ಬೇರೆ ಬೇರೆನಾ ಸೇಮ್ ಚೇಂಜಸ್ ಆಗುತ್ತೆ. ಇಂಟ್ರಿ ಲೆವೆಲ್ಗೆ ಬರೀ ನಿಮಗೆ ಸ್ಟೀಲ್ ರಿಮ್ ಮಾತ್ರ ಬರುತ್ತೆ. ಅದು ಬಿಟ್ಟರೆ ಓವರಾಲ್ ನಿಮ್ಗೆ ಏನಾಗುತ್ತೆ ಡೈಮಂಡ್ ಕಟ್ ಅಲ್ಲ.